ನಮಸ್ಕಾರ ವೀಕ್ಷಕರೇ, ಜ್ಞಾನಸಿಂಧು ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಒಂದು ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮದುವೆಗೂ ಮುನ್ನ ಹುಡುಗ ಹುಡುಗಿ ಇಬ್ಬರು ತಿಳಿದುಕೊಳ್ಳಲೇಬೇಕಾದ ಆತ್ಮಿಕ ಮತ್ತು ವೈಜ್ಞಾನಿಕ ಸತ್ಯಗಳನ್ನು ನಾನು ಇಲ್ಲಿ ತಿಳಿಸುತ್ತಿದ್ದೇನೆ. ಜಾತಕ, ಹಣ, ರೂಪ, ಆಲ್ ದೀಸ್ ಆರ್ ಸೆಕೆಂಡರಿ. ಸಂಬಂಧ ಇರಬೇಕು ಎಂದರೆ ಕೆಲವು ಎನರ್ಜಿ ಮತ್ತು ಮೈಂಡ್ ಟೆಸ್ಟ್ ತುಂಬಾ ಮುಖ್ಯವಾಗಿದೆ. ವಿಜ್ಞಾನವೂ ಒಪ್ಪಿದೆ, ಶಾಂತ ಸಂಬಂಧಕ್ಕೆ ಫ್ರೀಕ್ವೆನ್ಸಿ ಮ್ಯಾಚ್ ಮತ್ತು ಕ್ಯಾರೆಕ್ಟರ್ ಅಲೈನ್ಮೆಂಟ್ ಅಗತ್ಯ ಆಗಿದೆ ಎಂದು. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಬರುವುದು ವ್ಯಕ್ತಿತ್ವ ಹೊಂದಾಣಿಕೆ. ಒಬ್ಬರ ಸ್ವಭಾವ ಮತ್ತೊಬ್ಬರಿಗೆ ಒಪ್ಪುತ್ತದೆಯೇ? ವಿಜ್ಞಾನ ಹೇಳುತ್ತದೆ 85% ಸಂಬಂಧಗಳಲ್ಲಿ ಸಮಸ್ಯೆ ಸ್ವಭಾವ ವ್ಯತ್ಯಾಸದಿಂದ ಬರುತ್ತದೆ. ಆದರೆ ಆತ್ಮಿಕ ಗ್ರಂಥಗಳಲ್ಲಿ ಇದನ್ನು ಗುಣ ಸಮನ್ವಯ ಎಂದು ಹೇಳಲಾಗಿದೆ. ಇದನ್ನು ಹೇಗೆ ತಿಳಿಯಬೇಕು? ಸಿಂಪಲ್. 1 ಗಂಟೆ ಮಾತನಾಡಿದಾಗ ನಿಮ್ಮ ಮನಸ್ಸಿಗೆ ಹಗುರವಾಗುತ್ತದೆಯಾ ಅಥವಾ ಒತ್ತಡ ಬರುತ್ತದೆಯಾ ಎಂದು ನೋಡಬೇಕು. ಇದು ಅತಿ ದೊಡ್ಡ ಸೂಚನೆಯಾಗಿದೆ. ಇದರಿಂದ ನಿಮ್ಮ ವ್ಯಕ್ತಿತ್ವ ಹೊಂದಾಣಿಕೆ ತಿಳಿಯುತ್ತದೆ. ಧ್ವನಿ ಎನರ್ಜಿ ಹೊಂದಾಣಿಕೆ. ವೈಜ್ಞಾನಿಕವಾಗಿ ನೋಡಿದರೆ ಪ್ರತಿ ಮನುಷ್ಯರ ಧ್ವನಿಗೂ ಒಂದು ಫ್ರೀಕ್ವೆನ್ಸಿ ಇರುತ್ತದೆ. ಹಿಂದೂ ಶಾಸ್ತ್ರಗಳಲ್ಲಿ ಧ್ವನಿಯೇ ಶಕ್ತಿ ಅಂತ ಹೇಳಲಾಗಿದೆ. ಜನರಲ್ ಆಗಿ ನಾವು ಯಾರ ಜೊತೆ ಹೆಚ್ಚು ಆರಾಮವಾಗಿರುತ್ತೇವೋ ಅವರ ಧ್ವನಿ ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಕಾಮ್ ಮಾಡುತ್ತದೆ. ನೀವು ಗಮನಿಸಿರಬಹುದು, ಯಾರದಾದರೂ ಜೊತೆ ಮಾತನಾಡುವಾಗ ನಿಮ್ಮ ಉಸಿರು ಅಥವಾ ಹೃದಯದ ಧಗೆ ಶಾಂತವಾಗುತ್ತದೆಯೇ? ಹೌದಾದರೆ ಅದು ಸರಿಯಾದ ಎನರ್ಜಿ ಮ್ಯಾಚ್ ಆಗಿದೆ. ಶಾಂತಿ ಪರೀಕ್ಷೆ. ಇದು ತುಂಬಾ ಮುಖ್ಯ ಟೆಸ್ಟ್ ಆಗಿದೆ. ಮದುವೆಗೂ ಮುನ್ನ ಇಬ್ಬರೂ ಸೇರಿ 5 ನಿಮಿಷ ಓಂ ಧ್ವನಿಯನ್ನು ಜಪಿಸಿದರೆ ಅವರ ಓರಾ ಅಂದರೆ ಎನರ್ಜಿ ಫೀಲ್ಡ್ ಮ್ಯಾಚ್ ಆಗುತ್ತದೆಯಾ ಅಂತ ಗೊತ್ತಾಗುತ್ತದೆ. ಹೌದಾದರೆ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಹಿತ, ಇಲ್ಲದಿದ್ದರೆ ಅಸಹನೆ, ರೆಸ್ಟ್ಲೆಸ್ನೆಸ್. ಇದು ಆತ್ಮಿಕವೂ ಮತ್ತು ವೈಜ್ಞಾನಿಕ ಕೂಡ ಸಾಬೀತಾಗಿದೆ. ಸಂಸ್ಕಾರ ಮತ್ತು ನಂಬಿಕೆಗಳ ಹೊಂದಾಣಿಕೆ. ಕ್ಯಾರೆಕ್ಟರ್ ಒಂದೇ ಇದ್ದರೂ ಮೂಲ ಮೌಲ್ಯಗಳು ಒಂದೇ ಆಗಿರಬೇಕು. ವೈಜ್ಞಾನಿಕವಾಗಿ ಇದನ್ನು ಕೋರ್ ಬಿಲೀಫ್ ಅಲೈನ್ಮೆಂಟ್ ಅಂತ ಕರೆಯುತ್ತಾರೆ. ಆತ್ಮಿಕವಾಗಿ ಕುಟುಂಬದ ಸಂಸ್ಕಾರ, ಸಂಪ್ರದಾಯಗಳು ಹೊಂದಿದ್ದರೆ ಊಟ, ಥಿಂಕಿಂಗ್, ಮಕ್ಕಳ ಫ್ಯೂಚರ್ ಎಲ್ಲವೂ ಕೂಡ ಸ್ಮೂತ್ಲಿ ಫ್ಲೋ ಆಗುತ್ತೆ. ಇದನ್ನು ಹೇಗೆ ಪರೀಕ್ಷಿಸಬೇಕು ಎಂದರೆ, ಒಮ್ಮೆ ಅವರ ಮನೆತನವನ್ನು ಅಬ್ಸರ್ವ್ ಮಾಡಬೇಕು. ಅಲ್ಲಿ ಗೌರವ, ಪ್ರೀತಿ, ನೆಮ್ಮದಿ ಇದೆಯಾ ಎಂದು ತಿಳಿದುಕೊಳ್ಳಬೇಕು. ಅದು ಅವರ ಜೀವನದ ಪ್ರತಿಬಿಂಬವಾಗಿರುತ್ತದೆ. ಭವಿಷ್ಯದ ಗುರಿಗಳು ಒಂದೇ ದಿಕ್ಕಿಗೆ ಇರಬೇಕು. ಫ್ಯೂಚರ್ ವಿಷನ್. ಇದು ಮುಂದಿನ ಜೀವನದ ನೆಲೆಯಾಗಿದೆ. ವಿಜ್ಞಾನ ಹೇಳುವುದು ಕಪಲ್ಸ್ ಹೂ ಶೇರ್ ಅ ಕಾಮನ್ ಗೋಲ್ ಸ್ಟೇ ಟುಗೆದರ್ ಲಾಂಗರ್ ಎಂದು. ಆತ್ಮಿಕವಾಗಿ ನೋಡಬೇಕಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರಲ್ಲೇ ಇಬ್ಬರ ಗುರಿ ಒಂದೇ ದಿಕ್ಕಿನಲ್ಲಿದೆಯಾ ಎಂದು ನೋಡಬೇಕು. ಉದಾಹರಣೆಗೆ, ಯಾತ್ರೆ ಇಷ್ಟವಿದೆಯಾ, ಕರಿಯರ್, ಫ್ಯಾಮಿಲಿ ಬ್ಯಾಲೆನ್ಸ್ ಹೇಗೆ, ಮಕ್ಕಳ ಅಭಿಪ್ರಾಯಗಳ ಬಗ್ಗೆ ಏನು? ಈ ಮಾತುಗಳು 90% ಫ್ಯೂಚರ್ ಪ್ರಾಬ್ಲಮ್ಸ್ ಅನ್ನು ತಪ್ಪಿಸುತ್ತವೆ. ಕೋಪ ನಿರ್ವಹಣೆ. ಮದುವೆ ಬದುಕು ಸುಗಮವಾಗಲು ಆತ್ಮ ನಿಯಂತ್ರಣ ಅಗತ್ಯ. ವೈಜ್ಞಾನಿಕವಾಗಿ ಇದನ್ನು ಇಮೋಷನಲ್ ರೆಗ್ಯುಲೇಷನ್ ಅಂತಾರೆ. ಒಮ್ಮೆ ಸಣ್ಣ ವಿವಾದ ಮಾಡಿಸಿ ನೋಡಿ, ಅವರು ಹೇಗೆ ರಿಯಾಕ್ಟ್ ಮಾಡುತ್ತಾರೆ. ಆತಂಕ, ಕೋಪ ಅಥವಾ ಶಾಂತಿಯಿಂದ ಇರುತ್ತಾರಾ? ಇದರಿಂದ ಆತ್ಮಿಕ ಗ್ರಂಥಗಳಲ್ಲಿ ಕ್ರೇವಿಂಗ್, ಆಂಗರ್, ಈಗೋ ಇವು 3 ಪರೀಕ್ಷೆಗಳು ಪಾಸ್ ಆದರೆ ನಿಮ್ಮ ಜೀವನವು ಸುಗಮವಾಗಿರುತ್ತದೆ. ಮಂತ್ರ ಪರೀಕ್ಷೆ. ಕೊನೆಯದು ಅತಿ ದೊಡ್ಡ ಟೆಸ್ಟ್. ಇಬ್ಬರೂ ಸೇರಿ ಒಂದು ಚಿಕ್ಕ ಮಂತ್ರ ಜಪಿಸಿ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಜಪದ ನಂತರ ಇಬ್ಬರ ಮನಸ್ಸಿನ ಸ್ಥಿತಿ ಒಂದೇ ತರಹದಲ್ಲಿ ಹಗುರವಾಗುತ್ತದೆಯಾ ಎಂದು ಟೆಸ್ಟ್ ಮಾಡಿ. ಇದನ್ನು ಓರಾ ಹಾರ್ಮೋನಿ ಎಂದು ಕರೆಯುತ್ತಾರೆ. ಈ ಮನಸ್ಥಿತಿ ಹೊಂದಿದ್ದರೆ ಅದು ನಿಮ್ಮ ದೈವ ಸಂಕೇತವಾಗಿದೆ. ಇವು 7 ಆತ್ಮಿಕ ಮತ್ತು ವೈಜ್ಞಾನಿಕ ಪರೀಕ್ಷೆಗಳಾಗಿದೆ. ಮದುವೆ ಅಥವಾ ನಿಶ್ಚಿತಾರ್ಥಕ್ಕೆ ಮುನ್ನ ತುಂಬಾ ಉಪಯುಕ್ತವಾದ ಪರೀಕ್ಷೆಗಳು ಇವಾಗಿವೆ. ಇವು ಜಾತಕಕ್ಕಿಂತಲೂ ದೊಡ್ಡದು. ಭಾವನೆ, ಮನೋಶಾಂತಿ, ಎನರ್ಜಿ ಇವೆಲ್ಲ ಹೊಂದಿದಾಗಲೇ ಸುಖಮಯ ದಾಂಪತ್ಯ ಸೃಷ್ಟಿಯಾಗುತ್ತದೆ. ಈ ಮಾಹಿತಿ ಉಪಯೋಗವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಜ್ಞಾನಸಿಂಧು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.